ನಾವು ಆಯೋಜನೆ ಮಾಡಿದ್ವಿ. ಮುಂದೆ ಮರಣಾನಂತರ ಕೆಟ್ಟು ಹೋಗುವ ವಸ್ತುಗಳು ಅಂದ್ರೆ ಅಂಗಾಂಗಗಳು ನಾವು ಮರಣಾನಂತರ ಕೂಡ ಕಣ್ಣು ಹಿಡಿದು ಲಿವರ್, ಕಿಡ್ನಿ, ಹಾರ್ಟ್ ಇರ್ಬೋದು 12-18 ತಾಸು ಜೀವಂತವಾಗಿ ಇರ್ತದೆ. ಅದನ್ನ ಇನ್ನೊಬ್ರಿಗೆ ಉಪಯೋಗ ಆಗಲಿ, ನಾವು ಸತ್ತ ನಂತರ ನಮ್ಮ ಕಣ್ಣು ಇನ್ನೊಬ್ರನ್ನ ನೋಡ್ಲಿ, ಈ ಜಗತ್ತನ್ನು ನೋಡ್ಲಿ ಅನ್ನೋ ಒಂದು ಆಶಯದಿಂದ ನಾವು ದೇಹದಾನವನ್ನು ಮಾಡಿದ್ವಿ. ವಿಶೇಷವಾಗಿ ವೀರಶೈವ ಧರ್ಮ ಪರಂಪರೆ ಜಗದ್ಗುರು ಪಂಚಾಚಾರ್ಯ ಹೇಳಿದಂತೆ ಹಲವಾರು ಸ್ವಾಮೀಜಿಗಳಾಗಿರ್ಬೋದು, ಮೂಲಕೃತ ನಮ್ಮ ರಂಭಾಪುರಿ ಶಾಖಾದ ಮೂಲ ಪೀಠಗಳು ಅವ್ರ ದೇಹದಾನ ಮಾಡ್ಬೇಕಂತ ಹೇಳಿ ಅವ್ರ ಇದ್ರೊಳಗೆ ಹೇಳಿದ್ದಾರೆ. ಹಲವಾರು ಬುಕ್ಗಳನ್ನು ಕೃತಿಗಳನ್ನು ಬರೆದಿದ್ದಾರೆ. ಹಂಗೆ ನಮ್ಮ ಪರಂಪರೆ ಇರೋದ್ರಿಂದ ನಾವು ಇದನ್ನು ನಮ್ಮ ಭಕ್ತರಾಗಿರ್ಬೋದು, ನಮ್ಮ ಜನಕ್ಕಾಗಲಿ ಇದು ಗೊತ್ತಾಗಲಿ ಅನ್ನೋದು ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡಿದ್ವಿ. ನೀವು ನಿಮ್ಮ ಪತಿ ಮಾಡಿದ್ವಿ. ಜಗದ್ಗುರುಗಳು ಏನು ಹೇಳಿದ್ರಿ? ನಿಮ್ಮ ಯಾರು ನಾವು ಸ್ವಯಂ ಪ್ರೇರಿತವಾಗಿ ಮಾಡಿದ್ವಿ. ನಿಮ್ಮ ಮನೆಯವರು ಏನು ಹೇಳ್ತಾರೆ? ಚಲೋ ಒಳ್ಳೆ ಕಾರ್ಯ ಅದು. ಕೆಟ್ಟ ಹೋಗುವ ವಸ್ತು ನಾಳೆ ಜನಕ್ಕೆ ಬಳಕೆ ಆಗಲಿ, ಇನ್ನೊಂದು ಇದನ್ನ ಆಗಲಿ ಅಂತ ಹೇಳಿ ಮಾಡಿ. ಕೊಕಟ್ನೂರು ಗ್ರಾಮದಲ್ಲಿ ನಮಗೆ ಮಾಡ್ಬೇಕು ಅನಿಸ್ತು ಮಾಡಿದ್ವಿ. ಯಾಕಲ್ಲ ಕೆಟ್ಟ ಹೋಗೋದ ನಾಳೆ ಒಬ್ಬರಿಗೆ ಉಪಯೋಗ ಆಗಲಿ ಅನ್ನೋದು ಒಂದು ಉದ್ದೇಶ ಇಷ್ಟ. ವಾಗೀಶ್ ಗುರುಮೂರ್ತಾಯ ಕಡದ್ರ ವಿದ್ಯಾಬಲಂ ದೇವ ಬಲಂ ತದೇವ ಗೌರೀ ಪರಿದೇಗಿಂ ಸಲಗ್ನಂ ಸಾವಧಾನಂ ಸಮಮೂರ್ತಿಕಂ ಜೈ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ ಶ್ರೀಮದ್ ಜಗದ್ಗುರುಪಂಚಾಚಾರ್ಯ ಮಹಾರಾಜ ಕೇ ಜಯ ಶ್ರೀಮದ್ ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕೇ ಜಯ ಶ್ರೀ ಸಿದ್ದೇಶ್ವರ ಮಹಾರಾಜ ಕೇ ಜಯ ಗುರುಕಾರ ಸಿದ್ದೇಶ್ವರ ಮಹಾರಾಜ ಕೇ ಜಯ ಭದ್ರಕಾಳ ಸಮೇತ ವೀರಭದ್ರೇಶ್ವರ ಮಹಾರಾಜ ಕೇ ಜಯ ಶಿವಸಾಂಬ ಜೈ ನಮಃ ಪಾರ್ವತೀಪತಿ ಶಿವರ ಮಹಾದೇವ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಬಂದು